ಲೋಕಸಭಾ ಚುನಾವಣೆಯ ಫಲಿತಾಂಶವೇನೋ ಪ್ರಕಟ ಆಗಿದೆ. ಆದರೆ ಇಂಥದ್ದೇ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ ಅನ್ನೋದು ನಿಚ್ಚಳ ಆಗಿಲ್ಲ. ಒಂದು ರೀತಿ ಕಿಚಡಿ ಸರ್ಕಾರ ರಚನೆ ಆಗಬಹುದು ಅಂತ ಸಾಧ್ಯತೆನೇ ಜಾಸ್ತಿ. ಹಾಗಾದ್ರೆ ಪ್ರಧಾನಿ ಮತ್ತೆ ನರೇಂದ್ರ ಮೋದಿ ಅವರೇ ಆದ್ರೆ ಮೊದಲಿನಂತೆ ಆಡಳಿತ ನಡೆಸ್ತಾರಾ? ಈ ಹಿಂದೆ ಸ್ವತಂತ್ರವಾಗಿ ಆಡಳಿತ ಮಾಡಿದಂತೆ ಆಡಳಿತವನ್ನ ನಡೆಸೋದಕ್ಕಾಗುತ್ತಾ? ಆಗಲ್ಲ ಅಂತಿದ್ದಾರೆ ಕೆಲ ರಾಜಕೀಯ ವಿಶ್ಲೇಷಕರು. ಇನ್ನು ಮುಂದೆ ಅಂಗ ಪಕ್ಷಗಳ ಬಂಗಾರದ ಪಂಜರದಲ್ಲಿ ಇರ್ತಾರೆ ನರೇಂದ್ರ ಮೋದಿ ಅವರು. ಅಂದ್ರೆ ಎಲ್ಲಾ ಪಕ್ಷಗಳು ಬೇರೆ ಬೇರೆ ರೀತಿಯ ಪ್ರಾದೇಶಿಕ ಪಕ್ಷಗಳನ್ನ ಸೇರಿಸ್ಕೊಂಡು NDA ಸರ್ಕಾರ ರಚನೆ ಆಯಿತು ಅಂದ್ರೆ ಸ್ವತಂತ್ರವಾಗಿ ಅವರಿಗೆ ಆಡಳಿತ ನಡೆಸೋದಕ್ಕಾಗಲ್ಲ. ಬಂಗಾರದ ಪಂಜರದಲ್ಲಿ ಇದ್ದಂತಾಗುತ್ತೆ. ಬಹುಮತ ಪಡೆಯದ ಬಿಜೆಪಿ ಅಂಗ ಪಕ್ಷಗಳ ಜೊತೆ ಸರ್ಕಾರ ರಚಿಸುವಂತ ಅನಿವಾರ್ಯತೆ ಈಗ ಇದೆ ಎದುರುಗಡೆ. ಹಾಗಾಗಿ ಇನ್ಮುಂದೆ ಏನೇ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅಂದ್ರೂ ಮೈತ್ರಿಯ ಬೆಂಬಲ ಇರಬೇಕಾಗುತ್ತೆ. ತಮಗೆ ಬೇಕಾದಂಗೆ ಸ್ವತಂತ್ರವಾಗಿ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ. ಅನೇಕ ಬೇರೆ ಬೇರೆ ರೀತಿಯಾಗಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥ ಘೋಷಣೆಗಳನ್ನ ಮಾಡಿದ್ರಲ್ಲ, ಅದ್ಯಾವುದನ್ನು ಕೂಡ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಈಗ ಹೇಗೆ ಬೇರೆ ಬೇರೆ ಪಕ್ಷಗಳು TDP ಆಗಿರ್ಬೋದು, JDU ಆಗಿರ್ಬೋದು, ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಅವೆಲ್ಲ ಪಕ್ಷಗಳಲ್ಲಿ ಅನೇಕರು ಪ್ರಧಾನಿ ಮೋದಿ ಅವರನ್ನ ವಿರೋಧಿಸಿದವರಿದ್ದಾರೆ. ಅವರೆಲ್ಲರೂ ಕೂಡ ಸಾಥ್ ಕೊಡಬೇಕು, ಪ್ರಧಾನಿ ಮೋದಿ ಮತ್ತೆ ಪ್ರಧಾನಿಯಾಗಿ ಮೋದಿ ಅವರೇ ಆಯ್ಕೆ ಆಗಬೇಕು ಅಂತ ಸಾಥ್ ಕೊಟ್ಟರು ಅಂದರೆ ಇವರದ್ದೇ ಆದ ಒಂದಷ್ಟು ಬೇಡಿಕೆಗಳಿರ್ತವೆ. ಈಗಾಗಲೇ ನಾವು ಚಂದ್ರಬಾಬು ನಾಯ್ಡು ಅವರ ಬೇಡಿಕೆ ನೋಡಿದ್ವಿ, ನಿತೀಶ್ ಕುಮಾರ್ ಅವರ ಬೇಡಿಕೆ ನೋಡಿದ್ವಿ. ಹಾಗೆ ಇವರಿಗೆ ಅಂಗಪಕ್ಷಗಳು ಸಪೋರ್ಟ್ ಮಾಡಬೇಕು ಅಂದರೆ ಇವರು ಸ್ವತಂತ್ರವಾಗಿ ಸ್ವತಂತ್ರ ಹಕ್ಕಿಯಂತೆ ಹಾರಾಡೋದಕ್ಕೆ ಹೇಗಾಗಲ್ವೋ ಅದೇ ರೀತಿಯಾಗಿ ಪಂಜರದ ಗಿಳಿ ರೀತಿಯಾಗಿ ಇವರು ಕೆಲಸವನ್ನ ಮಾಡಬೇಕಾಗುತ್ತೆ. NRC ಒನ್ ನೇಷನ್ ಒನ್ ವೋಟ್ ಜಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅಂಗ ಪಕ್ಷಗಳನ್ನ ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡಿದ್ರು ಅಂದ್ರೆ ಇವರು ಒನ್ ನೇಷನ್ ಒನ್ ಎಲೆಕ್ಷನ್ ಇರ್ಬೋದು, ಅದೇ ರೀತಿಯಾಗಿ ಒಂದಷ್ಟು ಯೋಜನೆಗಳು NRC ಇರ್ಬೋದು, ಒನ್ ನೇಷನ್ ಒನ್ ವೋಟ್ ಇವೆಲ್ಲವನ್ನ ಜಾರಿಗೆ ತರಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ಬೆಂಬಲ ಸಿಕ್ಕರೆ ಮಾತ್ರ ಜಾರಿ ಮಾಡೋದಕ್ಕಾಗುತ್ತೆ. ಈಗಾಗಲೇ JDU ಕಂಡೀಷನ್ ಹಾಕಿದೆ, TDP ಕಂಡೀಷನ್ ಹಾಕಿದೆ. ಎರಡೂ ಪಕ್ಷಗಳು ತಮ್ಮ ಕಂಡೀಷನ್ಗೆ ಈ NDA ಕಡೆಯಿಂದ ಒಪ್ಪಿಗೆ ಸಿಕ್ಕರೆ ಅಂದರೆ TDPಯಲ್ಲಿ ಇರುವಂತಹ ಚಂದ್ರಬಾಬು ನಾಯ್ಡು ಅವರು ತಮ್ಮ ಸಂಸದರಿಗೆ ಉನ್ನತ ಹುದ್ದೆಗಳನ್ನು ಕೊಡಬೇಕು, ಅಂದರೆ ಸಚಿವರಾಗಿ ಖಾತೆಗಳು ಅಂತ ಬಂದಾಗ ತೂಕ ಇರುವಂಥ ಖಾತೆಗಳನ್ನು ಕೊಡಬೇಕು. ಗೃಹ ಸಚಿವರ ಖಾತೆ ಇರ್ಬೋದು, ಒಂದಷ್ಟು ಸಾರಿಗೆ ಸಚಿವರ ಖಾತೆ ಇರ್ಬೋದು, ಹೀಗೆ ಪ್ರಬಲವಾಗಿರುವಂಥ ಖಾತೆಗಳನ್ನು ಕೊಟ್ಟರೆ ಮಾತ್ರ ನಾನು NDAಗೆ ಬೆಂಬಲ ಅಂತ ಹೇಳಿದ್ದಾರೆ. ಓಕೆ, ನನ್ನ ಹತ್ರ 109 ಸೀಟ್ ಇದೆ, ನಿಮ್ಮ ಜೊತೆಗೆ ಸರ್ಕಾರ ರಚನೆ ಮಾಡೋದಕ್ಕೆ ಬರ್ತೀನಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಅಂತಲ್ಲ. ಇವ್ರ ಹತ್ರ ಇವಾಗ ಸ್ಟ್ರಾಂಗ್ ಆಗಿರುವಂಥ ಮೇಟಿ ಇರುವಂಥದ್ದು. ಹಾಗಾಗಿ ಇವರು ನರೇಂದ್ರ ಮೋದಿಯವರ ಜೊತೆಗೆ ಸೇರ್ಕೋಬೇಕು, ಬೆಂಬಲವನ್ನು ಕೊಡಬೇಕು ಅಂದರೆ ಇವ್ರ ಬೇಡಿಕೆಗಳನ್ನು ಮೋದಿಯವರು ನೆರವೇರಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಒಂದು ಕುಟುಂಬದ ರೀತಿಯಲ್ಲಿ ಇವರೀಗ ಆಡಳಿತ ನಡೆಸಬೇಕಾಗುತ್ತೆ. ಕುಟುಂಬದಲ್ಲಿ ಎಲ್ಲರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಜಮಾನ ಮೋದಿಯವರು ಅಂದರೆ ಪ್ರಧಾನಿಯವರೇ ಆಗಿರ್ಬೋದು, ಆದರೆ ಪ್ರಧಾನಿಯವರು ಅವರೆಲ್ಲರ ನಿರ್ಧಾರವನ್ನು ಕೇಳಬೇಕಾಗುತ್ತೆ, ಒಪಿನಿಯನ್ ಕೇಳಬೇಕಾಗುತ್ತೆ. ಅವ್ರು ಓಕೆ ಅಂದರೆ ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಮೋದಿಯವರಿಗೆ ಮೊದಲಿನಂತೆ ಆಡಳಿತವನ್ನು ನಡೆಸೋದಕ್ಕಾಗಲ್ಲ. ಅಂದರೆ ಈ 10 ವರ್ಷಗಳ ಕಾಲ 2 ಬಾರಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ರಲ್ಲ, ಆ ರೀತಿಯಾಗಿ ಅವ್ರಿಗೆ ಮನಸ್ಸಿಗೆ ಬಂದಂಗೆ ನಿರ್ಧಾರವನ್ನು ಕೈಗೊಳ್ಳುವಂತಿಲ್ಲ. ಈ ಅಂಗ ಪಕ್ಷಗಳೇನಿದ್ದಾವೆ, ಅಂಗ ಪಕ್ಷಗಳಲ್ಲಿರುವಂಥ ನಾಯಕರೇನಿದ್ದಾರೆ ಅವರ ನಿರ್ಧಾರವನ್ನು ಗಮನಿಸಬೇಕಾಗುತ್ತೆ. ಅವ್ರು ಏನು ಹೇಳ್ತಾರೆ ಅವರ ಅಭಿಪ್ರಾಯವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಸರ್ಕಾರ ರಚನೆ ಆಯಿತು ಅಂದರೆ ಅಂಗ ಪಕ್ಷಗಳ ಸಹಕಾರವನ್ನು ಪಡ್ಕೊಂಡು ಬಹಳಷ್ಟು ಕಷ್ಟ ಆಗುತ್ತೆ ಪ್ರಧಾನಿ ಆಗಿ ಆಯ್ಕೆಯಾದಂಥ ಮೋದಿ ಅವರಿಗೆ.